ಐದನೇ ಸಂಗೀತ ಶಾಸ್ತ್ರ ಅಂದರೆ ಅದು ನಾನು ಆವಿಷ್ಕಾರ ಮಾಡಿದಂಥ ಒಂದು ಹೊಸ ಸಂಗೀತ ಶಾಸ್ತ್ರ. ಅದಕ್ಕೆ 20 ವರ್ಷ ಸಮಯ ಹಿಡಿಸ್ತು. ಬಟ್ ನನ್ನ ಪುಣ್ಯ ಗಂಗೂಬಾ ಯೂನಿವರ್ಸಿಟಿಯವರು ನನ್ನ ಕರೆದು ಅದೊಂದು ಥೀಸಿಸ್ ಮಾಡಿ ಅದಕ್ಕೊಂದು ಮಾನ್ಯತೆ ಕೊಟ್ಟಿದ್ದಾರೆ. ಈಗ ಮಾನ್ಯತೆ ಕೊಟ್ಟ ಆ ಶಾಸ್ತ್ರವನ್ನು ಮಂಡ್ಯದಿಂದ ಶುರು ಮಾಡಿ. ಚಂದನವನ ಇತ್ತೀಚೆಗೆ ತುಂಬ ಬ್ಲ್ಯಾಕ್ ಮಾರ್ಕ್ ಕೂಡ ದರ್ಶನ ಬೇಕಾ ನಿನಗೆ ಬೇಕಾ ಹಿರಿಯ ಕಲಾವಿದರು ಯಾಕಮ್ಮ, ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ನಾಲ್ವಡಿ ಕೃಷ್ಣರಾಯರ ಒಡವೆ ಪ್ರಶಸ್ತಿ, ಅದ್ರ ಬಗ್ಗೆ ಮಾತಾಡೋದು. ಸಜೆಸ್ಟ್ ಕೊಡೋದಾದರೆ ಸರ್ ಯಾಕಪ್ಪ, ಯಾಕೆ ಪದೇ ಪದೇ ಈ ರೀತಿಯ ಪುನರಾವರ್ತನೆ ಆಗ್ತಿದೆಯಲ್ಲ ಸರ್ ದರ್ಶನವನ ವಿಚಾರ? ಅಲ್ಲ ಸರ್, ಯಾಕೆಂದರೆ ನೀವು ಕೂಡ ಚಂದನವನನ್ನು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀರಿ ಅಂತ ವಿವರ ಕೊಟ್ಟರೆ ಆ ಚಂದನವನಕ್ಕೆ ಈ ರೀತಿ ಬ್ಲ್ಯಾಕ್ ಮಾರ್ಕ್ ಬರ್ತಿದೆಯಲ್ಲ? ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು ಹೇಳಿ, ಅತ್ಯುನ್ನತೆ ಪತನ ಹೇತು. ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತು, ಎಷ್ಟು ಪ್ರಶಸ್ತಿಗಳು, ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು, ಎಷ್ಟು ಗೌರವ, ಎಂತೆಂಥ ಪ್ರತಿಭಾವಂತರಲ್ಲಿ ಹುಟ್ಟು ಬೆಳೆದ. ಅಂದರೆ ಆ ಎತ್ತರಕ್ಕೆ ಏರ್ಬಿಡ್ದು. ಅಷ್ಟು ಎತ್ತರಕ್ಕೆ ಏರಿದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ. ಹಾಗಾಗೋದು ಬೇಡ. ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ. ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು, ಅದು ಈಗ ಉತ್ತುಂಗದಲ್ಲಿದೆ. ಅಂದರೆ ಕೆಳಗೆ ಬಿದ್ದ ಮೇಲಿದೆ. ಚಂದನವನ, ಅದು ಚಂದನವನ ಕಣೆ. ಒಂದು ಮಳೆಗೆ ಮರ ಒಣಗೋದ್ರೇನಂತೆ, ಇನ್ನೊಂದು ಮಳೆಗೆ ಕಾಡು ಬೆಳೆಯುತ್ತೆ. ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು. ನಾವು ಕಲಾವಿದರು, ಅದರಲ್ಲೂ ಸಿನಿಮಾ ಕಲಾವಿದರು. ನಾವು ಸಿಟ್ಟು ಇದೆಯಲ್ಲ, ಸಿಟ್ಟು ಅದನ್ನು ಸ್ಕ್ರಿಪ್ಟ್ ಮಾಡೋರು ಅಲ್ವಾ. ದ್ವೇಷ ಇದೆಯಲ್ಲ, ಅದನ್ನು ಕ್ಯಾರೆಕ್ಟರ್ ಮಾಡೋರು ನಾವು. ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟಯ್ಯ, ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟರಯ್ಯ. ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ ನಾವು. ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು. ಇದು ಕಲಾವಿದರ ಕರ್ತವ್ಯ. ಓಕೆ, ದರ್ಶನ್ ಅವ್ರನ್ನ ಹಿಂಬಾಲಿಸಿದ್ದೀರಾ ಅಂತಲ್ಲ ಸರ್ ಈ ಕಳಂಕ ಅನ್ನೋದು? ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ. ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಓಕೆ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.